ಸಕ್ಕರೆ ನಾಡಿನ ಸಂಗ್ರಾಮ ಅಧಿಕೃತವಾಗಿ ಶುರುವಾಗಿದೆ. ದೇವೇಗೌಡ ಕುಟುಂಬ ವರ್ಸಸ್ ಕನ್ನಡ ಚಿತ್ರರಂಗ ಅನ್ನೋ ತರ ಬಿಂಬಿತವಾಗಿದೆ. ಸುಮಲತಾ ಅಂಬರೀಶ್, ಎಡ ಬಲ, ಅಕ್ಕಪಕ್ಕ, ಯಶ್, ದರ್ಶನ್ ಸೇರಿ ಹಿರಿಯ ಕಲಾವಿದರು ಸಾಥ್ ನೀಡುತ್ತಿದ್ದಾರೆ. ಇದು ದಳಪತಿಗಳನ್ನ ಚಿಂತೆಗೀಡು ಮಾಡಿದೆ. ಈ ಕಡೆ ನಾಮಿನೇಷನ್ಗೂ ಮುನ್ನ ತಿಮ್ಮಪ್ಪನ ದರ್ಶನ ಪಡೆಯಲಿರೋ ಗೌಡ್ತಿ ಬುಧವಾರ ಮಂಡ್ಯದಲ್ಲಿ ಶಕ್ತಿ ಪ್ರದರ್ಶನ ನಡೆಸಲಿದ್ದಾರೆ. ಅವರಿಗಾಗಿ ನಾನು ಇವತ್ತು ಈ ಬರೋ ಲೋಕಸಭೆ ಚುನಾವಣೆಯಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಯಾರೇನೇ ಹೇಳಿದ್ರೂ ಸಕ್ಕರೆ ನಾಡಿನ ಜನರ ಹೃದಯಕ್ಕೆ ಲಗ್ಗೆ ಇಡಲು ಸುಮಲತಾ ಅಂಬರೀಶ್ ಮಾನಸಿಕ ಮತ್ತು ದೈಹಿಕವಾಗಿಯೂ ಸಮರ್ಥ ಅನ್ನೋದನ್ನ ಸಾರಿದ್ದಾರೆ. ಪುತ್ರ ಅಭಿಷೇಕ್, ಹಿರಿಯ ನಟ ದೊಡ್ಡಣ್ಣ ಮತ್ತು ಹಿತೈಷಿಗಳ ಸಮ್ಮುಖದಲ್ಲಿ ಮಂಡ್ಯದಲ್ಲಿ ಅದೃಷ್ಟ ಪರೀಕ್ಷೆಗೆ ಸಿದ್ಧ ಅಂತ ಕಹಳೆ ಮೊಳಗಿಸಿದ್ದಾರೆ. ಏನೇ ಇರಲಿ, ಕಳೆದ 2 ವಾರಗಳಿಂದ ಮಂಡ್ಯ ಮಾತ್ರ ಯಾಕೆ, ರಾಜ್ಯದ ಜನರಿಗೆಲ್ಲ ಒಂದು ವಿಚಾರ ಸ್ಪಷ್ಟವಾಗಿ ಗೊತ್ತಿತ್ತು. ಲೋಕಸಭಾ ಚುನಾವಣೆಗೆ ಅಂಬರೀಶ್ ಧರ್ಮಪತ್ನಿ ಸ್ಪರ್ಧಿಸ್ತಾರೆ ಅಂತ ಗೊತ್ತಿದ್ರು. ಯಾವ ಪಕ್ಷ, ಯಾರೆಲ್ಲರ ಬೆಂಬಲ ಅನ್ನೋದು ಸ್ಪಷ್ಟವಾಗಿರಲಿಲ್ಲ. ಇದೀಗ ಸುಮಲತಾ ರಾಜಕೀಯ ಶುಭ್ರ ನೀರಿನ ನೆರಳು ಅನ್ನೋ ಮಟ್ಟಿಗೆ ಪಾರದರ್ಶಕವಾಗಿ ಕಾಣುತ್ತಿದೆ. ಇದೇ ಕಾರಣಕ್ಕೆ ಬುಧವಾರ ಬೆಳಗ್ಗೆ 10 ಗಂಟೆಗೆ ಅಣ್ತಮ್ಮ ಸಂದ್ರೆ ಯಶ್ ಮತ್ತು ದರ್ಶನ್ ರಾಕ್ಲೈನ್ ವೆಂಕಟೇಶ್ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಕೆಗೆ ಮುಂದಾಗಿದ್ದಾರೆ. 20ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಾನು ಮಂಡ್ಯಕ್ಕೆ ಹೋಗಿ ನನ್ನ ನಾಮಿನೇಷನ್ನ ಫೈಲ್ ಮಾಡಬೇಕು ಅಂತ ನಿರ್ಧಾರ. ಮಂಡ್ಯ ಜನರ ಋಣ ತೀರಿಸಲು ಅಂಬರೀಶ್ ಶಕ್ತಿ ಮೀರಿ ಪ್ರಯತ್ನಿಸಿದ್ರು. ಈ ಋಣ ನನ್ನ ಮೇಲೆ ಇನ್ನೂ ಇದೆ, ಅದನ್ನು ಪೂರ್ಣಗೊಳಿಸುವ ಸುಸಮಯ ಒದಗಿ ಬಂದಿದೆ ಅಂತ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸುಮಲತಾ ಅಂಬರೀಶ್ ಸ್ಪಷ್ಟಪಡಿಸಿದ್ರು. ಜೊತೆಗೆ ಬಿಜೆಪಿ ಅಥವಾ ಜೆಡಿಎಸ್ಗೆ ಬನ್ನಿ ಅಂತ ನನ್ನನ್ನ ಯಾರೂ ಆಹ್ವಾನಿಸಿಲ್ಲ. ಅಂಬರೀಶ್ ಕಾಂಗ್ರೆಸ್ನಲ್ಲಿದ್ದ ಕಾರಣಕ್ಕೆ ನಾನು ಕೂಡ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ ಅಂತ ಹೇಳಿದ್ರು. ಇದೇ ಟೈಮ್ನಲ್ಲಿ ಇಡೀ ಚಿತ್ರರಂಗ ನನ್ನ ಬೆನ್ನಿಗೆ ನಿಂತಿದೆ ಅನ್ನೋದನ್ನ ಹೇಳೋದನ್ನ ಗೌಡ್ತಿ ಮರೀಲಿಲ್ಲ. ಸ್ಯಾಂಡ್ಲ್ವುಡ್ನ ಸುದೀಪ್, ಪುನೀತ್ ರಾಜ್ಕುಮಾರ್ ಜೊತೆಗೆ ಚಿರಂಜೀವಿ ಮತ್ತು ರಜನಿಕಾಂತ್ ಕೂಡ ನನ್ನ ಸಾಹಸಕ್ಕೆ ಮೆಚ್ಚುಗೆ ತೋರಿಸಿದ್ದಾರೆ ಅಂದ್ರು. ಇದ್ರ ಮಧ್ಯೆ ದರ್ಶನ್ ನಮ್ಮ ಕುಟುಂಬದ ದೊಡ್ಡ ಮಗ, ಯಶ್ ಮನೆ ಮಗ ಅಂತ ಹೇಳಿ ಪ್ರಚಾರದ ಕಾವನ್ನ ಮತ್ತಷ್ಟು ಏರಿಸಿದ್ರು. ನನ್ನ ಬೆನ್ನೆಲುಬಾಗಿ ನಿಂತು ನನಗೆ ಧೈರ್ಯ ಕೊಟ್ಟಿರೋ ನನ್ನ ಕುಟುಂಬ ಇದೆ. ನನಗೆ ದೇವರು ಕೊಟ್ಟಂಥ ನನ್ನ ಸಹೋದರ ರಾಕ್ಲೈನ್ ವೆಂಕಟೇಶ್, ನನಗೆ ಈ ಸಂದರ್ಭದಲ್ಲಿ ಮಾತ್ರ ಯಾವತ್ತೂ ನನ್ನ ದೊಡ್ಡ ಮಗನಂತೆ ನಿಂತ ದರ್ಶನ್, ಯಶ್ ನಮ್ಮ ಮನೆಯ ಮಗ, ಅಂಬರೀಷ್ ಅವರಿಗೆ ತುಂಬ ಪ್ರೀತಿ ಯಶ್. ಅಸಲಿಗೆ ಮಂಡ್ಯ ಅಖಾಡದಲ್ಲಿ ದೇವೇಗೌಡ ಕುಟುಂಬ ವರ್ಸಸ್ ಕನ್ನಡ ಚಿತ್ರರಂಗ ಅನ್ನೋ ಹಾಗಾಗಿದೆ. ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಿರೋ ಸುಮಕ್ಕನ ಪರ ಹೆಚ್ಚು ಕಡಿಮೆ ಶ್ರೀಗಂಧದ ಗುಡಿಯೇ ಕಾವೇರಿ ಬಳಿಗೆ ಧಾವಿಸಿ ಬರಲಿದೆ. ಇದನ್ನ ಅಂಬರೀಶ್ ಆಪ್ತ ಕಂ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸ್ಪಷ್ಟಪಡಿಸಿದ್ರು. ಸಕ್ಕರೆ ನಾಡಿನ ಸಂಗ್ರಾಮದಲ್ಲಿ ಭಾಗವಹಿಸೋಕೆ ಸುಮಕ್ಕನಿಗೆ ಯೋಗ್ಯತೆ ಇದೆ ಅಂತ ಹೇಳಿದ ಯಶ್, ಕಲಾವಿದರಾಗಿ ಮಂಡ್ಯಕ್ಕೆ ಬರ್ತಿಲ್ಲ, ಅಂಬರೀಶ್ ಮನೆ ಮಗನಾಗಿ ಸುಮಕ್ಕನ ಬೆಂಬಲಕ್ಕೆ ನಿಂತಿರುವೆ. ಅಮ್ಮ ಹೇಳಿದ್ದಕ್ಕೆಲ್ಲ ನಾನು ಎಸ್ ಅಂತ ಬಹಿರಂಗವಾಗಿ ಬೆಂಬಲ ಘೋಷಿಸಿದ್ರು. ಅವರು ಎಲ್ಲಿ ಹೆಜ್ಜೆ ಇಡ್ತಾರೋ ಅದಕ್ಕೆ ನಾವು ಇರ್ತೀವಿ, ಆ ಕೆಲಸ ಮಾಡ್ತಾರೆ ಅನ್ನೋ ಸಾಮರ್ಥ್ಯ ಅವ್ರಿಗಿದೆ ಅನ್ನೋದ್ರ ಮೇಲೆ ವೋಟ್ ಮಾಡಿ ಅನ್ನೋದು ನಾನು ನಂಬಿರೋದು. ಯಾಕಂದ್ರೆ ಅವ್ರವ್ರ ಜಾಗದಲ್ಲಿ ಅವ್ರವ್ರು ಗುರುತಿಸಿ ಅವ್ರು ಮಾಡ್ತಾರೆ ಅನ್ನೋದು ನಂಬಿದೆ. ಈಗ ನಾನು ಪರ್ಟಿಕ್ಯುಲರ್ ಇದೊಂದು ವಿಷಯ ಮಾತಾಡ್ತಿರೋದ್ರಿಂದ ಈ ಟಾಪಿಕಲ್ಲಿ ಅವ್ರ ಮೇಲೆ ನನಗೆ ನಂಬಿಕೆ ಇದೆ ಅಂತ ಮಾತ್ರ ನಾನು ನಿಮ್ಗೆ ಹೇಳ್ಬೋದು. ಯಾರಿಗೂ ಯೋಗ್ಯತೆ ಇದ್ದವ್ರು ಆ ಜಾಗಕ್ಕೆ ಬರೋಕ್ಕೆ ಆಗಲ್ಲ, ನಿಲ್ಲಕ್ಕೆ ಆಗಲ್ಲ. ನನಗೆ ಅವ್ರ ಬಗ್ಗೆ ಗೊತ್ತಿರೋದ್ರಿಂದ ಅದನ್ನ ನಾನು ಮಾತಾಡ್ಬೋದು ಹೊರತು ಬೇರೆಯವ್ರ ಬಗ್ಗೆ ನಾನು ಯಾವತ್ತೂ ಮಾತಾಡೋದು. ಮತ್ತೊಂದು ಕಡೆ ದರ್ಶನ್ ಕೂಡ ಅಂಬರೀಶ್ ದೊಡ್ಡ ಮಗನಾಗಿ ನಾನು ಅಮ್ಮನನ್ನ ಬೆಂಬಲಿಸ್ತೀನಿ, ಎಲೆಕ್ಷನ್ ಮುಗಿಯುವ ತನಕ ಮಂಡ್ಯದಲ್ಲಿ ಅಡ್ಡಾಡ್ತೀವಿ ಅಂತ ಸ್ಯಾಂಡ್ಲ್ವುಡ್ ಯಜಮಾನ ಹೇಳಿದ್ರು. ಅಲ್ಲದೆ ಬೇರೆಯವರನ್ನ ಬೊಟ್ಟು ಮಾಡಿ ಮತ ಕೇಳಲ್ಲ, ಒಳ್ಳೆಯ ದೃಷ್ಟಿಯಿಂದ ಸುಮಕ್ಕನ ಪರ ನಿಂತಿದ್ದೀವಿ ಅಂತ ಗಜ ದರ್ಶನ್ ಸ್ಪಷ್ಟಪಡಿಸಿದ್ರು. ಮುಖ ಹಾಕೊಂಡು ಆ ಮನೆ ಮಕ್ಕಳ ಹೋಗ್ಬಿಟ್ಟು ಅಪ್ಪ ಒಳ್ಳೇದಾಗುತ್ತೆ ಮಾಡಿ ಅಂತ ಕೇಳ್ಕೋಬೋದಷ್ಟೇ. ನಾವು ಯಾರಿಗೂ ಅಧಿಕಾರ ಮಾಡೋ ಯೋಗ್ಯತೆ ಆ ಭಗವಂತ ನಮಗೆ ಕೊಟ್ಟಿಲ್ಲ, ನಾವು ಮಾಡೋದಿಲ್ಲ. ಒಂದೇನಂದ್ರೆ ಸೋಮನಿಂದ ನಿಂತಿರೋದು ಒಳ್ಳೇದಾಗ್ಲಿ, ಮಂಡ್ಯ ಜನತೆಗೆ ಒಳ್ಳೇದಾಗ್ಲಿ, ಅಪ್ಪಾಜಿ ಅವರ ಅಷ್ಟೋ ಕಾರ್ಯಗಳನ್ನ ಇನ್ನೂ ಹಾಗೆ ಮುಂದಕ್ಕೆ ತಗೊಂಡೋಗ್ಲಿ ಅನ್ನೋ ಒಂದು ಆಸೆಗೋಸ್ಕರ ನಾವೆಲ್ಲ ಬಂದ್ವಿ.
ಇದೇ ಟೈಮ್ನಲ್ಲಿ ನಿಖಿಲ್ ಕೂಡ ಸ್ನೇಹಿತ, ಆದ್ರೆ ಪ್ರಚಾರದಲ್ಲಿ ಒಬ್ಬರನ್ನ ಮಾತ್ರ ಬೆಂಬಲಿಸಬೇಕಿದೆ. ಹಾಸನದಲ್ಲಿ ಪ್ರಜ್ವಲ್ ಕೂಡ ಬೆಸ್ಟ್ ಫ್ರೆಂಡ್, ಕರೆದ್ರೆ ಅಲ್ಲೂ ಹೋಗಿ ಪ್ರಚಾರ ಮಾಡ್ತೀವಿ ಅಂತ ನಟ ದರ್ಶನ್ ಸ್ಪಷ್ಟವಾಗಿ ಹೇಳಿದ್ರು. ಈಗ ಅಲ್ಲ ಒಂದ್ ನಿಮಿಷ ರೀ ಸರ್ ಅಲ್ಲಿಗೆ ಅವ್ರ ಪ್ರಶ್ನೆಗೆ ಕೊಟ್ಬಿಡ್ತೀವಿ. ಒಂದ್ ನಿಮಿಷ ಸರ್. ಈಗ ಆಕ್ಚುಲಿ ಹೇಳ್ತೀನಿ ಸರ್, ಹಾಸನ ಪ್ರಜ್ವಲ್ ನಂಗೆ ತುಂಬಾ ಒಳ್ಳೆ ಫ್ರೆಂಡ್ ಸರ್. ಹಾಸನ ಕರೆದ್ರೆ ಓಟ್ ಬರ್ತೀನಿ ಸರ್. ಓಕೆನಾ ಸರ್? ಇದೆಲ್ಲದರ ಮಧ್ಯೆ ಸ್ವಲ್ಪ ಗೊಂದಲಕ್ಕೆ ಬಿದ್ದಂತೆ ಸಿಎಂ ಕುಮಾರಸ್ವಾಮಿ ಕಂಡು ಬಂದ್ರು. ಶೃಂಗೇರಿಯಲ್ಲಿ ಮಾತನಾಡಿದ ಎಚ್ಡಿಕೆ ಇಡೀ ಸಿನಿಮಾ ರಂಗ ಮಂಡ್ಯದಲ್ಲಿ ಏನು ಮಾಡ್ತಾರೋ ನೋಡೋಣ ಅಂತ ಕೊಂಚ ಮಟ್ಟಿಗೆ ಕಿಡಿಕಾರಿದ್ರು. ಎಲ್ಲರೂ ಸಿನಿಮಾದವರು ಎಲ್ಲ ಬಂದು ಪಾಪ ಈಗ ರಾಜ್ಯದ ಜನತೆ ಬಗ್ಗೆ ಏನು ಬಂದಿದ್ದಾರೆ, ಬರಲಿ ಸಂತೋಷ, ಬನ್ನಿ ನೋಡೋಣ ಮಂಡ್ಯ ಜಿಲ್ಲೆ ಜನರ ಪರವಾಗಿ ಏನೇನು ಮಾತಾಡ್ತಾರೆ. ಅಂದಹಾಗೆ ಮಂಡ್ಯದ ಯಾವೊಬ್ಬ ಶಾಸಕ ಪರಿಷತ್ ಸದಸ್ಯರು ಕ್ಷೇತ್ರ ಬಿಟ್ಟು ಹೊರಗೆ ಹೋಗಬೇಡಿ, ಜನರ ನಡುವೆ ಬೆರೆತು ನಿಖಿಲ್ ಕುಮಾರಸ್ವಾಮಿ ಗೆಲುವಿಗೆ ಪ್ರಯತ್ನಿಸಿ. ಯಾವುದೇ ಕಾರಣಕ್ಕೂ ಸುಮಲತಾ ವಿರುದ್ಧ ನಿಖಿಲ್ಗೆ ಹಿನ್ನಡೆಯಾಗಬಾರದು ಅಂತ ಹುಕುಂ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಅದೇನೂ ಇರಲಿ, ಮಂಡ್ಯ ಅಖಾಡ ದೇವೇಗೌಡ ಕುಟುಂಬ ವರ್ಸಸ್ ಕನ್ನಡ ಚಿತ್ರರಂಗ ಅನ್ನೋ ಹಾಗಾಗಿದೆ. ಸಕ್ಕರೆ ನಾಡಿನ ಸಂಗ್ರಾಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಪಕ್ಷೇತರರಾಗಿ ಸುಮಲತಾ ಅಂಬರೀಶ್ ಸೆಣಸಾಟ ಗ್ಯಾರಂಟಿಯಾಗಿದೆ. ಈ ಕಾರಣಕ್ಕೆ ಮಂಡ್ಯದ ಅಖಾಡ ರಾಜ್ಯ ಮಾತ್ರವಲ್ಲ ರಾಷ್ಟ್ರ ಮಟ್ಟದಲ್ಲೂ ಭಾರಿ ಸದ್ದು ಮಾಡ್ತಿದೆ. ಯಾರಿಗೆ ಸಕ್ಕರೆ ಅನ್ನೋ ಕೀಲಿ ಕೈ ಮತದಾರ ಪ್ರಭುವಿನ ಬಳಿ ಭದ್ರವಾಗಿದೆ. ನ್ಯೂಸ್ ಡೆಸ್ಕ್, TV5.